ಹಾಯ್, ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕೆಲವು ವಿದ್ಯಾರ್ಥಿಗಳು ಕಳಿಸಿರ್ತಕ್ಕಂಥ ಪೇಪರ್ ಫೋಲ್ಡಿಂಗ್ ಏನಿದೆ, ಆ ಪೇಪರ್ ಫೋಲ್ಡಿಂಗ್ ಮತ್ತು ಅನ್ಫೋಲ್ಡಿಂಗ್ ನ ಪಾರ್ಟ್ಗೆ ಸಂಬಂಧಪಟ್ಟಂತೆ ಡೌಟ್ ಕ್ವಶನ್ಸ್ ಗಳನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಏನು ಕನ್ನಡದಲ್ಲಿ ಕಾಗದವನ್ನ ಮಡಚುವುದು ಮತ್ತು ಬಿಚ್ಚುವುದು ಅಂತ ಕರಿತೀವಿ. ಆ ಕಾಗದ ಮಡಚುವುದು ಮತ್ತು ಬಿಚ್ಚುವುದು ವಿಭಾಗದಲ್ಲಿ ಬರ್ತಕ್ಕಂಥ ಡೌಟ್ ಕ್ವಶನ್ಸ್, ಕೆಲವು ವಿದ್ಯಾರ್ಥಿಗಳು ಕಳಿಸಿರ್ತಕ್ಕಂಥ ಡೌಟ್ ಕ್ವಶನ್ಸ್ ಗಳನ್ನ ನಾನು ಇವತ್ತು ನಿಮ್ಗೆ ವಿಡಿಯೋ ವಿಶ್ಲೇಷಣೆ ಮೂಲಕ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ ನೋಡಿ, ಏನಿದೆ ಫಸ್ಟ್ ಕ್ವಶನ್. ಒಂದು 3 ಪಾರ್ಟ್ ಗಳನ್ನ ಕೊಟ್ಟಿದ್ದಾರೆ ನಮಗಿಲ್ಲಿ. ಆ ಪಾರ್ಟ್ ಗಳಲ್ಲಿ ಕೆಲವು ಪಾರ್ಟ್ ಗಳನ್ನ ಮಡಚಿದ್ದಾರೆ. ಯಾವ ಕಡೆಯಿಂದ ಯಾವ ಕಡೆಗೆ ಮಡಚಿದ್ದಾರೆ ನೋಡಿ. ಇಲ್ಲಿ ಎಡಭಾಗದಿಂದ ಬಲಭಾಗಕ್ಕೆ ಮಡಚಿದ್ದಾರೆ, ಮತ್ತೆ ಈ ಭಾಗದಲ್ಲಿ ಬಲಭಾಗದಿಂದ ಎಡಭಾಗಕ್ಕೆ ಮಡಚಿ ಮಧ್ಯದಲ್ಲಿ ಮಡಚಿದ್ದಾರೆ. ಈಗ ಮಧ್ಯದಲ್ಲಿ ಫೋಲ್ಡ್ ಆಗಿ ಮತ್ತೆ ಎರಡನೇ ಚಿತ್ರದಲ್ಲಿ ಮಧ್ಯದ ಭಾಗ ಕೂಡ ಕೆಳಭಾಗಕ್ಕೆ ಫೋಲ್ಡ್ ಆಗಿದೆ ಮೇಲಿಂದ. ಈಗ ನಮಗೆ ಪಿಕ್ಚರ್ಸ್ ಬಂದ್ಬಿಟ್ಟು ಮೂರನೇ ಭಾಗದಲ್ಲಿ ಇರ್ತಕ್ಕಂಥ ಪಾರ್ಟ್ ಏನಿದೆ ಇಲ್ಲಿ ನೋಡಿ, ಟ್ರಯಾಂಗಲ್ ಕೆಳಮುಖವಾಗಿ ತ್ರಿಭುಜವಿದೆ ಡೌನ್ ಫೇಸ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಒಂದು ಶೇಪ್ಸ್ ಬಂದಿದೆ. ನಾವು ಈಗ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಮ್ಗೆ ಈಗ ಪಿಕ್ಚರ್ಸ್ ಯಾವ ರೀತಿ ಬೇಕು ಅನ್ನೋದು. ಸೊ ಆಗ ನಾವೇನ್ ಮಾಡ್ತೀವಿ, ಸರ್ಕಲ್ ಅನ್ನ ಡ್ರಾ ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಅಲ್ಲಿ ಕೊಟ್ಟಿರ್ತಾರೆ, ನಾನ್ ಜಸ್ಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಸರ್ಕಲ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ಸರ್ಕಲ್ ಅನ್ನ ಡ್ರಾ ಮಾಡಿ, ಸರ್ಕಲ್ ಅಲ್ಲಿ 3 ಪಾರ್ಟ್, ಅಂದ್ರೆ ಆ ಕ್ವಶನ್ ಅಲ್ಲಿ ಯಾವ ರೀತಿ ಪಾರ್ಟ್ ಮಾಡಿದ್ರು ಆ ರೀತಿ ಪಾರ್ಟ್ ಗಳನ್ನ ಮಾಡ್ಕೊಳ್ಳಿ. ಜಸ್ಟ್ ನೀವು ಇಮ್ಯಾಜಿನೇಷನ್ ಅಲ್ಲಿ ಮಾಡ್ಬೇಕಾಗತ್ತೆ. ಸೊ ಪಾರ್ಟ್ ಆಗಿ ಡಿವೈಡ್ ಆಯ್ತು. ಸೊ ಮತ್ತೆ ಪಾರ್ಟ್ ಆಗಿ ಡಿವೈಡ್ ಆಗಿದೆ ಇಲ್ಲಿ. ಓಕೆ, ಈಗ ಪಾರ್ಟ್ ಆಗಿ. ಸೊ ನಮಗೆ ಇಲ್ಲಿ ಈಗ ಕೊಟ್ಟಿರೋದು ಈ ತ್ರಿಭುಜವನ್ನ ಕೊಟ್ಟಿದ್ದಾರೆ ಇಲ್ಲಿ, ಮತ್ತೆ ಇಲ್ಲೂ ಕೂಡ ಶೇಪ್ಸ್. ಈಗ ನಮಗೆ ಏನ್ ಇನ್ಸ್ಟ್ರಕ್ಷನ್ಸ್ ಇರೋದು, ಯಾವ ರೀತಿ ಪೇಪರ್ ಅನ್ನ ಫೋಲ್ಡ್ ಮಾಡಿದ್ರು ಅದೇ ರೀತಿ ನಾವು ಬಿಚ್ಚುತ್ತಾ ಹೋಗ್ಬೇಕು. ಮಡಚಿರ್ತಕ್ಕಂಥ ಫೋಲ್ಡ್ ಮಾಡಿರೋದನ್ನ ಅನ್ಫೋಲ್ಡ್ ಮಾಡ್ತಾ ಹೋಗ್ಬೇಕು. ಸೊ ಈಗ ನೋಡಿ, ನಮಗೆ ಈ ಭಾಗ ಅನ್ಫೋಲ್ಡ್ ಆಗಿತ್ತು. ಈಗ ನೋಡಿ, ನಾವು ಏನ್ ಮಾಡ್ತೀವಿ, ಫಸ್ಟ್ ಇಲ್ಲಿ ಬಂದ್ವಿ, ನೆಕ್ಸ್ಟ್ ಇಲ್ಲಿ ಬಂದ್ವಿ, ನೆಕ್ಸ್ಟ್ ಇಲ್ಲಿದೀವಿ, ಮತ್ತೀಗ ರಿವರ್ಸ್ ಹೋಗ್ಬೇಕು. ಸೊ ಈಗ ಇದನ್ನ ಅನ್ಫೋಲ್ಡ್ ಮಾಡಿದಾಗ ಇದಕ್ಕೆ ವಾಟರ್ ಇಮೇಜ್ ಆಗುತ್ತೆ. ಸೊ ವಾಟರ್ ಇಮೇಜ್ ನೀರಿನ ಪ್ರತಿಬಿಂಬ ಆಗುತ್ತೆ. ಸೊ ವಾಟರ್ ಇಮೇಜ್ ಆಯ್ತು ಅಂತ ಅಂದ್ರೆ ಏನ್ ಬರುತ್ತೆ ನೋಡಿ, ಈ ಟ್ರಯಾಂಗಲ್ಗೆ ಇಲ್ಲಿ ಒಂದು ಟ್ರಯಾಂಗಲ್ ಬರುತ್ತೆ. ನೆಕ್ಸ್ಟ್ ಈ ಶೇಪ್ ಬಂದು ಈ ಪಾರ್ಟ್ ಅಲ್ಲಿ ಈ ಶೇಪ್ ಬಂದು. ಸೊ ನೆಕ್ಸ್ಟ್ ಈಗ ನಮಗೆ ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಇರ್ತಕ್ಕಂಥ ಪಾರ್ಟ್ ಗಳನ್ನ ಬಿಚ್ಚಬೇಕು. ಸೊ ಈ ಪಾರ್ಟ್ ನಮ್ಗೆ ಔಟ್ ಆಫ್ ದ ಸರ್ಕಲ್ ಹೋಗೋದ್ರಿಂದ ಆಗೋದಿಲ್ಲ. ಇಲ್ಲಿ ಏನು ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲ್ ಇಲ್ಲಿ ಬರುತ್ತೆ, ಇಲ್ಲಿ ಒಂದು ಟ್ರಯಾಂಗಲ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಈ ಪಾರ್ಟ್ ಕೂಡ ಔಟ್ ಆಫ್ ದ ಟ್ರಯಾಂಗಲ್ ಹೋಗುತ್ತೆ. ಅಪ್ ಅಲ್ಲಿ ಡೌನ್ ಅಲ್ಲಿ ಇರೋದು ಕೂಡ ಔಟ್ ಆಫ್ ದ ಟ್ರಯಾಂಗಲ್ ಹೋಗುತ್ತೆ. ಸೊ ಈಗ ಇಲ್ಲಿ ಒಂದು ಟ್ರಯಾಂಗಲ್ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಒಂದು ಟ್ರಯಾಂಗಲ್ ಬರುತ್ತೆ. ಅಂದ್ರೆ ಇಲ್ಲಿ ನಾವು ಇಲ್ಲಿ ಎಡಭಾಗದಲ್ಲಿ ಮತ್ತೆ ಬಲಭಾಗ, ರೈಟ್ ಸೈಡ್ ಲೆಫ್ಟ್ ಸೈಡ್ ಮಾಡೋದು ನಾವು ಅದನ್ನ ಮಿರರ್ ಇಮೇಜ್ ಅಂತ ಕರಿತೀವಿ. ಮಿರರ್ ಇಮೇಜ್. ಸೊ ಇಲ್ಲಿ ಅಪ್ ಡೌನ್ ಅಲ್ಲಿ ಮಾಡೋದು ವಾಟರ್ ಇಮೇಜ್ ಆದ್ರೆ, ಲೆಫ್ಟ್ ರೈಟ್ ಮಾಡೋದು ಮಿರರ್ ಇಮೇಜ್. ನೋಡಿ, ಇದಕ್ಕೆ ಮಿರರ್ ಇಮೇಜ್ ಅನ್ನ ಮಾಡಿದ್ವಿ, ಇದಕ್ಕೆ ಮಿರರ್ ಇಮೇಜ್ ಅನ್ನ ಮಾಡಿದ್ವಿ. ಸೊ ಈ ಆಪ್ಷನ್ ಎಲ್ಲಿದೆ ಅಂತ ಹೇಳಿ ನೋಡೋಣ. ಆಪ್ಷನ್ಸ್ ಅಲ್ಲಿ ನೋಡ್ತಾ ಹೋದ್ರೆ ನಮಗೆ ಆಪ್ಷನ್ ಏನಲ್ಲಿ ಏನ್ ಡಿಫ್ರೆನ್ಸ್ ಇದೆ ನೋಡಿ. ಈ ಟ್ರಯಾಂಗಲ್ಸ್ ಏನಿತ್ತು, ನಮಗೆ 3 ಟ್ರಯಾಂಗಲ್ಸ್ ಬೇಕಿತ್ತು. ಇಲ್ಲಿ ಒಂದು ಟ್ರಯಾಂಗಲ್, ಇಲ್ಲಿ ಒಂದು ಟ್ರಯಾಂಗಲ್ ಬೇಕಿತ್ತು. ಸೊ ಆಪ್ಷನ್ ಏನಲ್ಲಿ ಇಲ್ಲ. ಆಪ್ಷನ್ ಬಿ ನಲ್ಲಿ ನಮಗೆ ನಾನು ಇಲ್ಲಿ ಡ್ರಾ ಮಾಡಿರ್ತಕ್ಕಂಥ ಪಿಕ್ಚರ್ಸ್ಗೆ ಎಕ್ಸಾಕ್ಟ್ ಆಗಿ ಆಪ್ಷನ್ ಬಿ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ ನೋಡಿ, ಈ ಟ್ರಯಾಂಗಲ್ ಇಲ್ಲಿ ಡೈಮಂಡ್ ಆಗಿ ಬಂತು. ಸೊ ಸಿ ಎಲಿಮಿನೇಟ್ ಆಯ್ತು. ನೆಕ್ಸ್ಟ್ ಡಿ ನಲ್ಲಿ ನಮಗೆ ಈ ಪಾರ್ಟ್ ಅಷ್ಟೇ ಬೇಕಿತ್ತು, ಬಟ್ ಇದು ಎಕ್ಸ್ಟ್ರಾ ಬಂದಿದೆ. ಆಗ ಆಪ್ಷನ್ ಡಿ ಕೂಡ ಎಲಿಮಿನೇಟ್ ಆಯ್ತು. ಆಪ್ಷನ್ ಬಿ ರೈಟ್ ಆನ್ಸರ್. ಇದನ್ನು ನಾವು ಶಾರ್ಟ್ ಟ್ರಿಕ್ಸ್ ಅಲ್ಲಿ ಆನ್ಸರ್ಸ್ ಮಾಡೋದು ಹೇಗೆ ಅಂತ ಅಂದ್ರೆ, ಇಲ್ಲಿ ನಿಮಗೆ ಇದು ಟ್ರೆಡಿಷನಲ್ ಮೆಥಡ್, ಆಕ್ಚುಲಿ ಮೆಥಡ್ ವೈಸ್ ಮಾಡೋದು. ಇದನ್ನ ನಾವು ಶಾರ್ಟ್ ಟ್ರಿಕ್ಸ್ ಅಲ್ಲಿ ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಹೇಗೆ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಆನ್ಸರ್ಸ್ ಅಂತ ಅಂದ್ರೆ ನೋಡಿ, ಈ ಪಾರ್ಟ್ ಜಸ್ಟ್ ಇಲ್ಲಿ
ಥರ್ಡ್ ಪಾರ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಥರ್ಡ್ ಪಿಕ್ಚರ್ಸ್ ಅಲ್ಲಿ ಇರ್ತಕ್ಕಂಥ ಪಾರ್ಟ್ ಯಾವ್ಯಾವ ಆಪ್ಷನ್ಸ್ ಅಲ್ಲಿ ಇದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಆಪ್ಷನ್ ಎ ನಲ್ಲಿ ಇದೆ, ಆಪ್ಷನ್ ಬಿ ನಲ್ಲಿ ಇದೆ, ಆಪ್ಷನ್ ಸಿ ನಲ್ಲಿದೆ, ಆಪ್ಷನ್ ಡಿ ನಲ್ಲಿದೆ. ಈಗ ನಾವು ವಾಟರ್ ಇಮೇಜ್ ಅನ್ನ ಮಾಡೋಣ. ಇದಕ್ಕೆ ವಾಟರ್ ಇಮೇಜ್ ಅನ್ನ ಮಾಡಿದಾಗ ಇಲ್ಲಿ ಟ್ರಯಾಂಗಲ್ ಈ ರೀತಿ ಬರುತ್ತೆ, ಇಲ್ಲಿ ಟ್ರಯಾಂಗಲ್ ಈ ರೀತಿ ಬರುತ್ತೆ. ನೋಡಿ, ಅದು ಆಪ್ಷನ್ ಎ ನಲ್ಲಿ ಇದೆ, ಸಾರಿ ಡಿ ನಲ್ಲಿ, ಆಪ್ಷನ್ ಸಿ ನಲ್ಲಿ ಇದೆ, ಆಪ್ಷನ್ ಬಿ ನಲ್ಲಿ ಇದೆ, ಆಪ್ಷನ್ ಎ ನಲ್ಲಿ ಇದೆ. ಈಗ ನೆಕ್ಸ್ಟ್ ನಾನು ಹೇಳಿದಂಗೆ ಅದೇ ಮೆಥಡ್ ಅಂದ್ರೆ ವಾಟರ್ ಇಮೇಜ್ ಮಿರರ್ ಇಮೇಜ್ ಮಾಡಿದಾಗ ಸೇಮ್ ಆಪ್ಷನ್ ಬಿ ನೇ ಆನ್ಸರ್ ಸಿಕ್ಕತ್ತೆ. ಇದು ಶಾರ್ಟ್ ಟ್ರಿಕ್ಸ್ ಮೆಥಡ್. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಪಾರ್ಟ್ ಅನ್ನ ನೆಕ್ಸ್ಟ್ ನೆಕ್ಸ್ಟ್ ಒಂದು ಕ್ವಶನ್ಸ್ ಗಳಲ್ಲಿ ಈಸಿಯಾಗಿ ಸಿಗುತ್ತೆ, ನೋಡೋಣ ಅದನ್ನ. ಇಲ್ಲಿ ಕರೆಕ್ಟ್ ಆನ್ಸರ್ ನಮ್ಗೆ ಆಪ್ಷನ್ ಬಿ ಆಯ್ತು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಕ್ವಶನ್ ನಂಬರ್ 2. ನೋಡಿ, ಇದೇ ತರ ಯಾರು ಬೇಕಾದ್ರೂ ನಮ್ಮ ಒಂದು ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ಗೆ ನೀವು ಡೌಟ್ ಗಳನ್ನ, ನಿಮ್ಮ ಯಾವುದೇ ಮ್ಯಾಥ್ಸ್ ಆಗ್ಬೋದು, ಮೆಂಟಲ್ ಎಬಿಲಿಟಿ ಆಗ್ಬೋದು, ಯಾವುದೇ ಕ್ವಶನ್ಸ್ ಡೌಟ್ ಇದ್ರೆ ನೀವು ನಮ್ಮ ಇಲ್ಲಿ ಡಿಸ್ಪ್ಲೇ ಇರ್ತಕ್ಕಂಥ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನೀವು ಕಳಿಸಿದ್ರೆ ನಾವು ಆ ಕ್ವಶನ್ಸ್ ಗಳನ್ನ ನಿಮಗೆ ವಿಡಿಯೋ ಸೊಲ್ಯೂಷನ್ಸ್ ಮೂಲಕ ನಮ್ಮ ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದಕ್ಕೆ ನೀವು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕಳಿಸಂತ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಇನ್ನು ಬೇರೆ ಬೇರೆ ವಿದ್ಯಾರ್ಥಿಗಳು ಕಳಿಸಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿರ್ತೀವಿ. ಸೊ ಎರಡನೇ ಪ್ರಶ್ನೆ ನೋಡಿ, ಎರಡನೇ ಪ್ರಶ್ನೆ ಏನಿದೆ, ಇದು ನೋಡಿ ತುಂಬಾ ಸ್ಟೂಡೆಂಟ್ಸ್ ರಾಂಗ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್. ಸೊ ಇದನ್ನ ನಾವು ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಸುಮಾರು ಮಕ್ಕಳು. ಹೇಗೆ ಅಂದ್ರೆ ನೋಡಿ, ಫಸ್ಟ್ ಒಂದು ಟ್ರಯಾಂಗಲ್ ಅನ್ನ ಫೋಲ್ಡ್ ಮಾಡಿದ್ರು, ಇಲ್ಲಿ ಈ ಪಾರ್ಟ್ ಫೋಲ್ಡ್ ಆಗಿದೆ. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿ ಹಾಫ್ ಫೋಲ್ಡ್ ಆಯ್ತು, ಮತ್ತೆ ಅದು ಈಗ ಈ ಪಾರ್ಟ್ ಇಲ್ಲಿ ಫೋಲ್ಡ್ ಆಯ್ತು. ಸೊ ಇಲ್ಲಿ ಫೋಲ್ಡ್ ಆದಾಗ ಇಷ್ಟಷ್ಟೇ ಬಂತು. ಈಗ ನೆಕ್ಸ್ಟ್ ಈ ಪಾರ್ಟ್ ಅಲ್ಲಿ ಒಂದು ಸರ್ಕಲ್ ಅನ್ನ ಕೊಟ್ಟಿದ್ದಾರೆ. ಈಗ ನಾವು ಓಪನ್ ಮಾಡಿದಾಗ ಈ ಪಾರ್ಟ್ ಅಷ್ಟೇ ಓಪನ್ ಆಗುತ್ತೆ. ಈ ಪಾರ್ಟ್ ಓಪನ್ ಆದ್ರೆ ಇಲ್ಲಿ ಖಾಲಿ ಬಂತು. ನೆಕ್ಸ್ಟ್ ಈಗ ಇನ್ನೊಂದು ಪಾರ್ಟ್ ಓಪನ್ ಮಾಡಿದ್ರೆ ಇಲ್ಲಿ ಯಾವುದು ಕೂಡ ಸರ್ಕಲ್ಸ್ ಬರೋದಿಲ್ಲ. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಆಪ್ಷನ್ ಬಿ ಗೆ ಆನ್ಸರ್ ಹಾಕ್ಬಿಡ್ತೀರಾ, ಅಥವಾ ಆಪ್ಷನ್ ಡಿ ಗೆ ಆನ್ಸರ್ ಹಾಕ್ತೀರಾ. ಇಲ್ಲಿ ಬಿ ಆಗ್ಲಿ ಡಿ ಆಗ್ಲಿ ಆನ್ಸರ್ ಆಗೋದಿಲ್ಲ. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಪಾರ್ಟ್ ಡಿವೈಡ್ ಆಗಿದ್ದು ನೋಡಿ, ಈ ಪಾರ್ಟ್ ಡಿವೈಡ್ ಆಯ್ತು, ಈ ಪಾರ್ಟ್ ಅಲ್ಲಿ ಯಾವುದೇ ಪಾರ್ಟ್ ಗಳಿಲ್ಲ. ನೆಕ್ಸ್ಟ್ ಅದನ್ನ ಮಡಿಚಿದಾಗ ಇಲ್ಲಿ ಆಫ್ ಆಯ್ತು ಇಲ್ಲಿ. ಸೊ ನೆಕ್ಸ್ಟ್ ಇದು ಮಡಿಚಿದಾಗ ಇಲ್ಲಿ ಈ ರೀತಿ ಬಂತು. ಅಂದ್ರೆ ಈ ಪಾರ್ಟ್ ಅನ್ನ ಇಲ್ಲಿ ಮಡಿಚಿದಾಗ ಈ ಪಾರ್ಟ್ ಇಲ್ಲಿಗೆ ಬಂದಾಗ ಇಲ್ಲಿ ಅಷ್ಟೇ ಬಂತು. ಇಲ್ಲಿ ಸರ್ಕಲ್ ಇದ್ದಿದ್ರೆ ಈ ಪಾರ್ಟ್ ಅಲ್ಲಿ ಸರ್ಕಲ್ ಬರೋದು, ಈ ಪಾರ್ಟ್ ಅಲ್ಲಿ ಓಪನ್ ಮಾಡ್ಕೊಂಡಾಗ ಇಲ್ಲಿ ಸರ್ಕಲ್ ಬರ್ತಾ ಇತ್ತು. ಬಟ್ ಇಲ್ಲಿ ಯಾವುದೇ ಪಾರ್ಟ್ ಇಲ್ಲ, ಅಂದ್ರೆ ಯಾವುದೇ ಸರ್ಕಲ್ಸ್ ಗಳನ್ನ ಕೊಟ್ಟಿಲ್ಲ ನಮ್ಗೆ. ಇಲ್ಲಿ ನಮ್ಗೆ ಕೊಟ್ಟಿರೋದು ಈ ಪಾರ್ಟ್ ಅನ್ನ ನಮ್ಗೆ ಇಲ್ಲಿಂದ ಇಲ್ಲಿಗೆ ಫೋಲ್ಡ್ ಆಗಿಲ್ಲ ನೋಡಿ. ಈ ಪಾರ್ಟ್ ಇಲ್ಲಿ ಫೋಲ್ಡ್ ಮಾಡಿಲ್ಲ. ಇದು ಫೋಲ್ಡ್ ಆಗಿತ್ತು ಅಂದ್ರೆ ನಮ್ಗೆ ಆಪ್ಷನ್ ಬಿ ಆಗ್ತಾ ಇತ್ತು, 4 ಪಾರ್ಟ್ ಅಲ್ಲೂ ಸರ್ಕಲ್ಸ್ ಬರ್ತಾ ಇತ್ತು. ಸೊ ಈ ಪಾರ್ಟ್ ಫೋಲ್ಡ್ ಆಗಿಲ್ಲ, ಹಾಗಾಗಿ ಇದನ್ನ ಅನ್ಫೋಲ್ಡ್ ಮಾಡೋ ಅಂತ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3, ಕ್ವಶನ್ ನಂಬರ್ 3. ಸೊ ನೋಡಿ, ಇಲ್ಲಿ ನಾನು ಶಾರ್ಟ್ ಟ್ರಿಕ್ಸ್ ಮೆಥಡ್ ಅನ್ನ ಹೇಳ್ಕೊಡ್ತೇನೆ ಈ ಪಾರ್ಟ್ ಅಲ್ಲಿ. ಸೊ ಫಸ್ಟ್ 2 ಪಾರ್ಟ್ ಅಲ್ಲಿ ಶಾರ್ಟ್ ಟ್ರಿಕ್ಸ್ ಬರಲಿಲ್ಲ, ಈ ಪಾರ್ಟ್ ಅಲ್ಲಿ ಶಾರ್ಟ್ ಟ್ರಿಕ್ಸ್ ಮೆಥಡ್ ಅನ್ನು ನಾವು ಅಪ್ಲೈ ಮಾಡಬಹುದು. ಸೊ ಹೇಗೆ ಅಪ್ಲೈ ಮಾಡಬಹುದು ನೋಡಿ, ನಮಗೆ ಇಲ್ಲಿ ಈ ಪಾರ್ಟ್ ಪಾರ್ಟ್ ಫೋಲ್ಡ್ ಆಯ್ತು, ಹಾಫ್ ಅಲ್ಲಿ ಮತ್ತೆ ಹಾಫ್ ಪಾರ್ಟ್ ಫೋಲ್ಡ್ ಆಗಿದೆ. ಸೊ ಅದರಲ್ಲಿ ಮತ್ತೆ ಹಾಫ್ ಪಾರ್ಟ್ ಫೋಲ್ಡ್ ಆಯ್ತು, ಈಗ ಇಲ್ಲಿದೆ. ಸೊ ಈ ಪಾರ್ಟ್ ಗೆ ನಾವು ಈಗ ಓಪನ್ ಮಾಡ್ಕೊಂಡ್ರೆ ಮಿರರ್ ಇಮೇಜ್ ಮಾಡಿದ್ರೆ ನೋಡಿ, ಇಲ್ಲಿ ಒಂದು ಡಾಟ್ಸ್, ಇಲ್ಲಿ ಒಂದು ಡಾಟ್ಸ್ ಬಂತು. ನೆಕ್ಸ್ಟ್ ಇದನ್ನ ಮತ್ತೆ ಓಪನ್ ಮಾಡಿದ್ರೆ ಇಲ್ಲಿ ಕೂಡ ನೋಡಿ ಇದು ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಒಂದು ಡಾಟ್ಸ್, ಇಲ್ಲಿ ಒಂದು ಡಾಟ್ಸ್, ಇಲ್ಲಿ ಒಂದು ಡಾಟ್ಸ್, ಇಲ್ಲಿ ಒಂದು ಡಾಟ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಇದೇ ತರ ಫೋಲ್ಡ್ ಮಾಡ್ಕೊಂತ ಹೋದ್ರೆ ನಮಗೆ ಇಲ್ಲಿ ನೋಡಿ ಈ ಕಡೆ ಮತ್ತೆ ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಸೇಮ್ ಇಲ್ಲಿ 4 ಡಾಟ್ಸ್, ಇಲ್ಲಿ 4 ಡಾಟ್ಸ್, ಇಲ್ಲಿ 4 ಡಾಟ್ಸ್, ಇಲ್ಲಿ 4 ಡಾಟ್ಸ್ ಬರುತ್ತೆ. ಸೊ ಅದು ಆಪ್ಷನ್ ಬಿ ನಲ್ಲಿದೆ, ಬಿ ರೈಟ್ ಆನ್ಸರ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳಿದೆ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಆನ್ಸರ್ಸ್ ಅನ್ನ ಮಾಡೋದು ಹೇಗೆ ಅಂತ. ಶಾರ್ಟ್ ಟ್ರಿಕ್ಸ್ ಅಲ್ಲಿ ಆನ್ಸರ್ಸ್ ಹೇಗೆ ಅಂದ್ರೆ ಈ ಪಾರ್ಟ್, ಜಸ್ಟ್ ಈ ಪಾರ್ಟ್ ಅನ್ನ ತಗೊಳ್ಳಿ. ಆಪ್ಷನ್ಸ್ ಅಲ್ಲಿ ಎಲ್ಲಿದೆ ಅಂತಂದ್ರೆ 1 ಅಥವಾ 2 ಆಪ್ಷನ್ಸ್ ಎಲಿಮಿನೇಟ್ ಆಗುತ್ತೆ. ಆಗ ನಿಮಗೆ ಬೇರೆ ಆಪ್ಷನ್ಸ್ ಅನ್ನ ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅವಾಗ ಪಾರ್ಟ್ ಬೈ ಪಾರ್ಟ್ ತಗೊಂಡೋದಾಗ ಬೇರೆ ಪಾರ್ಟ್ ಗಳನ್ನ ಪ್ರತಿ ಸಲ ನೀವು ಕಂಪೇರ್ ಮಾಡೋದು ತಪ್ಪುತ್ತೆ.
ನೋಡಿ ಇಲ್ಲಿ ಎರಡು ಪಾರ್ಟ್ ಇದೆ ಅಂತ ಅಂದ್ರೆ ಈ ಎರಡು ಡಾಟ್ಸ್ ಗಳಿದಾವೆ ಅಂದ್ರೆ ಈ ಎರಡು ಡಾಟ್ಸ್ ನಮ್ಗೆ ಇಲ್ಲಿ ಹೀಗೆ ಬರಬೇಕಿತ್ತು. ಬಟ್ ಇಲ್ಲಿ ಈ ತರ ಸ್ಲೀಪಿಂಗ್ ಅಲ್ಲಿ ಬಂದಿರೋದ್ರಿಂದ ಆಪ್ಷನ್ ಎ ಮ್ಯಾಚ್ ಆಗೋದಿಲ್ಲ ನಿಮ್ಗೆ ಆನ್ಸರ್. ನೆಕ್ಸ್ಟ್ ಆಪ್ಷನ್ ಬಿ ನಲ್ಲಿ ಕರೆಕ್ಟ್ ಆಗಿದೆ ಅಂದ್ರೆ ಅಲ್ಲಿ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಪಾರ್ಟ್. ಆಪ್ಷನ್ ಸಿ ನಲ್ಲೂ ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ನಲ್ಲಿ ನೋಡಿ ಇಲ್ಲಿ ಸ್ಲ್ಯಾಂಟ್ ಆಗಿ ಬಂತು ಅಂದ್ರೆ ಡಿ ಕೂಡ ಆಗೋದಿಲ್ಲ. ಎರಡು ಆಪ್ಷನ್ಸ್ ಈಸಿಯಾಗಿ ಎಲಿಮಿನೇಟ್ ಆಯ್ತು. ನೆಕ್ಸ್ಟ್ ನೀವು ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ನೆಕ್ಸ್ಟ್ ಇಲ್ಲಿ ಈ ಪಾರ್ಟ್ ಗೆ ಮಿರರ್ ಇಮೇಜ್ ಅನ್ನ ಮಾಡಿದ್ರೆ ಇಲ್ಲಿ ಪಾರ್ಟ್ ಬರುತ್ತೆ, ಅದು ಬಿ ನಲ್ಲೂ ಇದೆ ಸಿ ನಲ್ಲೂ ಇದೆ. ನೆಕ್ಸ್ಟ್ ಪಾರ್ಟ್ ಅನ್ನ ನೋಡಿ, ಈ ಪಾರ್ಟ್ ಫೋಲ್ಡ್ ಆಗಿತ್ತಲ್ವಾ, ಇದನ್ನ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಲೈನ್ಸ್ ಬಂದು ಇಲ್ಲಿ ಡಾಟ್ಸ್, ಇಲ್ಲಿ ಮತ್ತೆ ಇಲ್ಲಿ ಒಂದು ಡಾಟ್ಸ್, ಇಲ್ಲಿ ಒಂದು ಡಾಟ್ಸ್ ಬರುತ್ತೆ. ಬಟ್ ಆಪ್ಷನ್ ಸಿ ನಲ್ಲಿ ನೋಡಿ ಈ ಪಾರ್ಟ್ ಎಂ ಟಿ ಇದೆ. ಇಲ್ಲಿಂದ ಇಲ್ಲಿಗೆ ಓಪನ್ ಆಯ್ತು ಅಂತಂದ್ರೆ ಈ ಪಾರ್ಟ್ ಇಲ್ಲಿ ರಿಪ್ಲೇಸ್ ಆಗ್ಬೇಕು. ಸೊ ಆಗಿಲ್ಲ. ಸೊ ಸಿ ಎಲಿಮಿನೇಟ್, ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಪೇಪರ್ ಫೋಲ್ಡಿಂಗ್ ಅನ್ನ ನೀವು ಮಾಡ್ಬೇಕಾದ್ರೆ ಶಾರ್ಟ್ ಟ್ರಿಕ್ಸ್ ಮೆಥಡ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಲೆಫ್ಟ್ ಇಂದ ರೈಟ್ ಗೆ ಅಥವಾ ರೈಟ್ ಇಂದ ಲೆಫ್ಟ್ ಗೆ ನೀವು ಟರ್ನ್ ಮಾಡ್ತಾ ಇದೀರ ಅಂತಂದ್ರೆ ಅದನ್ನ ವಾಟರ್ ಇಮೇಜ್ ಅಂತ ಕರಿತೀವಿ, ಮಿರರ್ ಇಮೇಜ್ ಅಂತ ಕರಿತೀವಿ. ಸಪೋಸ್ ಅಲ್ಲಿ ಅಪ್ ಇಂದ ಡೌನ್ ಗೆ ಅಥವಾ ಡೌನ್ ಇಂದ ಅಪ್ ಗೆ ಏನಾದ್ರೂ ನೀವು ಟರ್ನ್ ಮಾಡ್ತಾ ಇದೀರ ಅಂದ್ರೆ ಅದನ್ನ ವಾಟರ್ ಇಮೇಜ್ ಅಂತ ಕರಿತೀವಿ. ಸೊ ಇದು ನೆನ್ಪಿರ್ಲಿ. ನೀವು ಮಿರರ್ ಇಮೇಜ್ ವಾಟರ್ ಇಮೇಜ್ ಅನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂದ್ರೆ ಈ ಇಮೇಜಸ್ ಅಂದ್ರೆ ಪೇಪರ್ ಫೋಲ್ಡಿಂಗ್ ಮಾಡೋದೇನ್ ಕಷ್ಟ ಆಗೋದಿಲ್ಲ. ಸೊ ಇಲ್ಲಿ ಪೇಪರ್ ಫೋಲ್ಡಿಂಗ್ ಅಲ್ಲಿ ಮಿರರ್ ಇಮೇಜ್ ವಾಟರ್ ಇಮೇಜ್ ಆಸ್ ರಿಲೇಟೆಡ್ ಟು ದ ಸೇಮ್ ಇನ್ಕಂಪ್ಲೀಟ್ ಫಿಗರ್ಸ್, ಅಪೂರ್ಣತೆಯ ಚಿತ್ರಗಳೇನ್ ಬರುತ್ತೆ ಅಲ್ಲೂ ಕೂಡ ಸೇಮ್ ಇದೆ, ಮಿರರ್ ಇಮೇಜ್ ವಾಟರ್ ಇಮೇಜ್ ಅನ್ನೇ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಕ್ವಶನ್ ಆಪ್ಷನ್ ಬಿ ರೈಟ್ ಆನ್ಸರ್, ಕ್ವಶನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ಇಲ್ಲಿ ಕ್ವಶನ್ ನಂಬರ್ 4 ಕೂಡ ಸುಮಾರು ಸ್ಟೂಡೆಂಟ್ಸ್ ರಾಂಗ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಇದು. ಸುಮಾರು ಜನ ಡೌಟ್ ಕಳಿಸಿದ್ರು ಇದು. ಸೊ ಏನಿದೆ, ಒಂದು ಎಕ್ಸಾಗಾನ್ ಅನ್ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿ ರೈಟ್ ಸೈಡ್ ಪಾರ್ಟ್ ಅನ್ನ ಲೆಫ್ಟ್ ಸೈಡ್ ಗೆ ಫೋಲ್ಡ್ ಮಾಡಿದ್ದಾರೆ. ಮತ್ತೇನ್ ಮಾಡಿದ್ದಾರೆ, ಅಪ್ಪರ್ ಪಾರ್ಟ್ ಮತ್ತೆ ಡೌನ್ ಪಾರ್ಟ್ ಅನ್ನ ಫೋಲ್ಡ್ ಮಾಡಿದಾಗ ನಮ್ಗೆ ರೆಕ್ಟ್ಯಾಂಗಲ್ ಸಿಕ್ಕಿದೆ. ಈಗ ರೆಕ್ಟ್ಯಾಂಗಲ್ ಅನ್ನ ಓಪನ್ ಮಾಡಬೇಕು. ಈ ರೆಕ್ಟ್ಯಾಂಗಲ್ ಅನ್ನ ಓಪನ್ ಮಾಡಬೇಕು, ಯಾವ ತರ ಓಪನ್ ಮಾಡ್ತೀವಿ ನೋಡಿ. ಇಲ್ಲಿ ನಮ್ಗೆ ರೆಕ್ಟ್ಯಾಂಗಲ್ ಅನ್ನ ಕೊಟ್ಟಿದ್ದಾರೆ. ಈ ರೆಕ್ಟ್ಯಾಂಗಲ್ ಅನ್ನ ಓಪನ್ ಮಾಡಿದಾಗ ಇಲ್ಲಿ ಒಳಗಡೆ ಎಕ್ಸಾಗಾನ್ ಬಂದಿದೆ, ಒಳಗಡೆ ಎಕ್ಸಾಗಾನ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಟ್ರಯಾಂಗಲ್ ಬಂದಿದೆ. ಸೊ ಈಗ ಈ ಪಾರ್ಟ್ ಅನ್ನ ನಾವು ಓಪನ್ ಮಾಡ್ಕೋಬೇಕು. ಯಾಕಂದ್ರೆ ಅಪ್ಪರ್ ಪಾರ್ಟ್ ಅಲ್ಲಿ ನೋಡಿ ನಮ್ಗೆ ಫೋಲ್ಡ್ ಮಾಡಿದ್ರಲ್ವಾ, ಈ ಪಾರ್ಟ್ ಅನ್ನ ಫೋಲ್ಡ್ ಮಾಡಿದ್ದಾರೆ, ಇಲ್ಲಿ ಈ ಪಾರ್ಟ್ ಅನ್ನ ಫೋಲ್ಡ್ ಆಗಿದೆ. ಈಗ ಫೋಲ್ಡ್ ಮಾಡಿದ್ರೆ ಇಲ್ಲಿ ಎಕ್ಸಾಗಾನ್ ಬರುತ್ತೆ, ಇಲ್ಲಿ ಒಂದು ಎಕ್ಸಾಗಾನ್. ಮತ್ತೆ ನೋಡಿ ಇಲ್ಲಿ ಎಕ್ಸಾಗಾನ್ ಬರೋದಿಲ್ಲ, ಯಾಕೆಂದ್ರೆ ಈ ಪಾರ್ಟ್ ಅಲ್ಲಿ ಎಂ ಟಿ ಇದೆ. ಈ ಪಾರ್ಟ್ ಅನ್ನ ಫೋಲ್ಡ್ ಮಾಡಿ ನಾವು ಎಕ್ಸಾಗಾನ್ ಇದೆ ಅಂತಂದ್ರೆ ಅದು ಆಪ್ಷನ್ ಎ ಆಗುತ್ತೆ, ಎ ರಾಂಗ್ ಆನ್ಸರ್ ಆಗುತ್ತೆ. ಅಥವಾ ಡಿ ಆಗಿ ಬರುತ್ತೆ, ಡಿನೂ ಕೂಡ ರಾಂಗ್ ಆನ್ಸರ್ ಆಗುತ್ತೆ. ನಮಗೆ ಎಕ್ಸಾಗಾನ್ ಇಲ್ಲ ಇಲ್ಲಿ, ಜಸ್ಟ್ ಅಪ್ಪರ್ ಪಾರ್ಟ್ ಅಷ್ಟೇ ಇದೆ. ಇಲ್ಲಿದ್ರೆ ನಮ್ಗೆ ಡೌನ್ ಪಾರ್ಟ್ ಅಲ್ಲಿ ಬರೋದು. ಓಕೆ, ಇಷ್ಟನ್ನ ನಾವು ಆನ್ಸರ್ಸ್ ಅಲ್ಲಿ ನೋಡ್ಕೊಂತ ಹೋದ್ರೆ ಇಷ್ಟೇ ಪಾರ್ಟ್ ನೋಡಿದ್ರೆ ನಮಗೆ ಎರಡು ಆಪ್ಷನ್ಸ್ ಎಲಿಮಿನೇಟ್ ಆಯ್ತು. ಯಾಕೆ ಅಂದ್ರೆ ನೋಡಿ, ಮೇಲ್ಗಡೆ ಎಕ್ಸಾಗಾನ್ ಬೇಕು, ಎಕ್ಸಾಗಾನ್ ಬೇಕು, ಇಲ್ಲಿ ನಮಗೆ ಟ್ರಯಾಂಗಲ್ ಬೇಕು ನಮಗೆ, ಬಟ್ ಇಲ್ಲಿ ಡೈಮಂಡ್ ಶೇಪ್ ಬಂತು. ಸೊ ಆಪ್ಷನ್ ಎ ಎಲಿಮಿನೇಟ್ ಆಯ್ತು. ನೆಕ್ಸ್ಟ್ ನೋಡಿ, ಆಪ್ಷನ್ ಡಿ ನಲ್ಲಿ ಡೌನ್ ಪಾರ್ಟ್ ಅಲ್ಲಿ ನಮಗೆ ಎಕ್ಸಾಗಾನ್ ಬರಂಗಿಲ್ಲ, ಬಟ್ ಆಪ್ಷನ್ ಡಿ ನಲ್ಲಿ ಡೌನ್ ಪಾರ್ಟ್ ಅಲ್ಲಿ ಎಕ್ಸಾಗಾನ್ ಬಂದಿದೆ, ಎಕ್ಸಾಗಾನ್ ಕೂಡ ಎಲಿಮಿನೇಟ್ ಆಯ್ತು. ಇನ್ನ ಉಳಿದಿರೋದು ನಮ್ಗೆ ಬಿ ಮತ್ತೆ ಸಿ. ಬಿ ನಲ್ಲಿ ನೋಡಿ ನಮ್ಗೆ ಮೇಲ್ ಪಾರ್ಟ್ ಅಲ್ಲಿ ಅಪ್ಪರ್ ಪಾರ್ಟ್ ಅಲ್ಲಿ ನಮ್ಗೆ ಎಕ್ಸಾಗಾನ್ ಇತ್ತು, ಬಟ್ ಇಲ್ಲಿ ಡೈಮಂಡ್ ಶೇಪ್ ಬಂದಿದೆ. ಸೊ ಬಿ ಎಲಿಮಿನೇಟ್ ಆಯ್ತು. ಸೊ ಸಿ ರೈಟ್ ಆನ್ಸರ್. ನೀವು ಇಲ್ಲಿ ಇರ್ತಕ್ಕಂತ ಪಾರ್ಟ್ ಅನ್ನ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಏನಿದೆ ಆ ಪಾರ್ಟ್ ಓಪನ್ ಮಾಡಿ, ಓಪನ್ ಮಾಡಿದಾಗ ಡೈಮಂಡ್ ಶೇಪ್, ಇದನ್ನ ಓಪನ್ ಮಾಡ್ತೀನಿ, ಓಪನ್ ಮಾಡಿದಾಗ ಇಲ್ಲಿ ಎಕ್ಸಾಗಾನ್ ಬಂತು. ಇದನ್ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡ್ಕೊಂಡಾಗ ಇಲ್ಲಿ ಒಂದು ಪೆಂಟಗಾನ್ ಎಕ್ಸಾಗಾನ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಡೈಮಂಡ್ ಶೇಪು, ಈ ರೀತಿ ಡೈಮಂಡ್ ಶೇಪ್ ಬರುತ್ತೆ ಇಲ್ಲಿ. ಅಂದ್ರೆ ಆಪ್ಷನ್ ಸಿ ನಲ್ಲಿ ಕರೆಕ್ಟ್ ಆಗಿದೆ ನಮ್ಗೆ, ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, ಇಷ್ಟೊತ್ತಕ ನಾವು ಮಾಡಿದ್ದು ನಾವೇನ್ ಮಾಡಿದ್ವಿ,
ಇಷ್ಟು ಪ್ರಶ್ನೆಗಳಲ್ಲಿ ಅಂದ್ರೆ 1 ರಿಂದ 4 ಪ್ರಶ್ನೆಗಳಲ್ಲಿ 1 to 4 ಏನ್ ಮಾಡಿದ್ವಿ, ಪೇಪರ್ ಅನ್ನ ಫೋಲ್ಡ್ ಮಾಡಿ ಅನ್ಫೋಲ್ಡ್ ಮಾಡಿದ್ವಿ. ಬಟ್ ಈಗ ಏನಾಗಿದೆ, ಪೇಪರ್ ಅನ್ನ ಕೊಟ್ಟಿದ್ದಾರೆ, ಪೇಪರ್ ಅನ್ನ ಯಾವ ತರ ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ, ಅದನ್ನ ನಾವು ಫೋಲ್ಡ್ ಮಾಡಬೇಕು. ನೋಡಿ ಅಲ್ಲೆಲ್ಲ 3 ಪಿಕ್ಚರ್ಸ್ ಇರ್ತೈತೆ ನಮಗೆ ಡೈರೆಕ್ಷನ್ಸ್ ಗೆ, ಬಟ್ ಇಲ್ಲಿರೋದು ಓನ್ಲಿ 1 ಪಿಕ್ಚರ್ ಮಾತ್ರ. ಇದು ನಮಗೆ ಕ್ವಶನ್ ಪಿಕ್ಚರ್ಸ್ ಆಗಿದೆ. ಸೊ ಇಲ್ಲಿ ಏನ್ ಮಾಡಬೇಕು, ಪೇಪರ್ ಅನ್ನ ಫೋಲ್ಡ್ ಮಾಡಬೇಕು. ಯಾವ ತರ ಫೋಲ್ಡ್ ಮಾಡಬೇಕು ಅಂತ ಅಂದ್ರೆ, ನೋಡಿ ಇಲ್ಲಿ ಯಾವ ಕಡೆಗೆ ಫೋಲ್ಡ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ನಾವು ಯಾವ ಕಡೆಗೆ ಫೋಲ್ಡ್ ಮಾಡ್ತೀವಿ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕು. ಆಗ ಆಪ್ಷನ್ಸ್ ಗಳನ್ನ ಚೆಕ್ ಮಾಡಬೇಕು. ಆಪ್ಷನ್ಸ್ ಅಲ್ಲಿ ನೋಡಿ ಯಾವ ಸೈಡ್ ಎಂಟಿ ಇದೆ, ರೈಟ್ ಸೈಡ್ ಎಂಟಿ ಇದೆ ಆಪ್ಷನ್ ಎ ನಲ್ಲಿ, ಆಪ್ಷನ್ ಬಿ ನಲ್ಲಿ ರೈಟ್ ಸೈಡ್ ಎಂಟಿ ಇದೆ, ಆಪ್ಷನ್ ಸಿ ನಲ್ಲಿ ರೈಟ್ ಸೈಡ್ ಎಂಟಿ ಇದೆ, ಆಪ್ಷನ್ ಡಿ ನಲ್ಲಿ ರೈಟ್ ಸೈಡ್ ಎಂಟಿ ಇದೆ. ಅಂದ್ರೆ ರೈಟ್ ಸೈಡ್ ಇರ್ತಕ್ಕಂತ ಪಾರ್ಟ್ ಅನ್ನ ಲೆಫ್ಟ್ ಸೈಡ್ ಗೆ ಫೋಲ್ಡ್ ಮಾಡಿ ಅಂತ ಅರ್ಥ. ಯಾವ ಪಾರ್ಟ್ ಎಂಟಿ ಇರುತ್ತೆ ಆ ಎಂಟಿ ಇರೋ ಪಾರ್ಟ್ ಅನ್ನ ನೆಕ್ಸ್ಟ್ ಯಾವುದು ಫಿಲ್ ಆಗಿದೆ ಆ ಕಡೆಗೆ ಫೋಲ್ಡ್ ಮಾಡಬೇಕು. ಸೊ ಇಲ್ಲಿ ನಾವೀಗ ಫೋಲ್ಡ್ ಮಾಡ್ಬೇಕಾದ್ರೆ ಸೇಮ್ ರೈಟ್ ಇರೋದನ್ನ ಲೆಫ್ಟ್ ಮಾಡ್ಬೇಕಂದ್ರೆ ಮಿರರ್ ಇಮೇಜ್ ಅಪ್ಲೈ ಆಗುತ್ತೆ, ಕನ್ನಡಿ ಚಿತ್ರಗಳು ಅಪ್ಲೈ ಆಗ್ತವೆ ಇಲ್ಲಿ. ಸೊ ಈಗ ನೋಡಿ ಈ ರೈಟ್ ಸೈಡ್ ಇದೆ ಶೇಡೆಡ್ ಪಾರ್ಟ್ ನಮ್ಗೆ ಈ ರೆಕ್ಟ್ಯಾಂಗಲ್ ಒಳಗಡೆ, ನಾವ್ ಇಲ್ಲಿ ತಗೊಂಡಿರ್ತಕ್ಕಂಥ ರೆಕ್ಟ್ಯಾಂಗಲ್ ಒಳಗಡೆ ರೈಟ್ ಸೈಡ್ ಇದೆ. ಸೊ ಇಲ್ಲಿ ಶಿಫ್ಟ್ ಆದಾಗ ಎಡಭಾಗಕ್ಕೆ ಲೆಫ್ಟ್ ಸೈಡ್ ಗೆ ಶಿಫ್ಟ್ ಆದಾಗ ಅದು ಎಡಭಾಗದಲ್ಲಿ ಬರುತ್ತೆ, ಅಂದ್ರೆ ಈ ಸೈಡ್ ಬರುತ್ತೆ ಶೇಡೆಡ್ ಪಾರ್ಟ್. ಈ ರೆಕ್ಟ್ಯಾಂಗಲ್ ನ ಒಳಗಡೆ ಇಲ್ಲಿ ಶೇಡ್ ಆಗುತ್ತೆ ಬಂದು. ಸೊ ಅಷ್ಟು ಆಪ್ಷನ್ಸ್ ಅನ್ನ ಚೆಕ್ ಮಾಡ್ಕೊಂಬಿಡಿ. ಈಗ ಆಪ್ಷನ್ ಎ ನಲ್ಲಿದೆ, ಆಪ್ಷನ್ ಬಿ ನಲ್ಲಿಲ್ಲ, ಬಿ ಎಲಿಮಿನೇಟ್, ಸಿ ನಲ್ಲಿದೆ, ಡಿ ನಲ್ಲಿಲ್ಲ, ಡಿ ಎಲಿಮಿನೇಟ್. 2 ಆಪ್ಷನ್ಸ್ ಎಲಿಮಿನೇಟ್ ಆಯ್ತು. ಸೊ ಈಗ ನೆಕ್ಸ್ಟ್ ಬಂದು ಈ ಕರ್ವ್ ಲೈನು ನೋಡಿ, ಈ ಕರ್ವ್ ಲೈನ್ ಇರೋದು ಲೆಫ್ಟ್ ಸೈಡ್ ಅಲ್ಲಿ ಇದೆ ನಮಗೆ. ಈ ಲೆಫ್ಟ್ ಸೈಡ್ ಗೆ ಟರ್ನ್ ಆದಾಗ ನಮಗೆ ಎಲ್ಲಿ ಬರುತ್ತೆ ಈ ಕರ್ವ್ ಲೈನು, ಈಗ ರೈಟ್ ಸೈಡ್ ಅಲ್ಲಿ ಬರುತ್ತೆ ಈ ಪಾರ್ಟ್ ಅಲ್ಲಿ. ಸೊ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ, ಎರಡು ಒಂದೇ ಹತ್ರ ಬರುತ್ತೆ ಅಲ್ಲಿರೋದು ತಗೊಂಡೋಗಿ ಜಾಯಿನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಚೂಸ್ ಮಾಡಿದಾರ. ಆಪ್ಷನ್ ಎ ಚೂಸ್ ಮಾಡಿದ್ರಿ ನಿಮ್ಗೆ ರಾಂಗ್ ಆಗುತ್ತೆ. ಇಲ್ಲಿರ್ತಕ್ಕಂಥ ನೋಡಿ ಈ ಕರ್ವ್ ಲೈನ್ ಅನ್ನ ವಾಟರ್ ಮಿರರ್ ಇಮೇಜ್ ಅನ್ನ ಮಾಡಿದ್ರೆ ನಮ್ಗೆ ಈ ರೀತಿ ಆಗುತ್ತೆ. ಬಟ್ ಇಲ್ಲಿರೋದು ಸಿ ಇದೆ, ಇಲ್ಲೂ ಸಿ ಓ ಜಾಯಿನ್ ಆಗುತ್ತೆ ಅಂದ್ರೆ ಸರ್ಕಲ್ ಆಗೋದಿಲ್ಲ. ಸೊ ಆಗ ಎ ಎಲಿಮಿನೇಟ್, ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಇದನ್ನ ಪೇಪರ್ ಅನ್ನ ಫೋಲ್ಡ್ ಮಾಡೋದು, ಮಡ್ಚೋದಿಲ್ಲ. ನಾವು ಇಷ್ಟೋ ತನಕ ಮಾಡಿದ್ದು 1 to 4 ಪೇಪರ್ ಅನ್ನ ಫೋಲ್ಡ್ ಮಾಡಿ ಮತ್ತೆ ಅನ್ಫೋಲ್ಡ್ ಮಾಡೋದು. ಇದು ಜಸ್ಟ್ ಪೇಪರ್ ಅನ್ನ ಫೋಲ್ಡ್ ಮಾಡೋದು. ಇಲ್ಲಿ ಏನಾಗುತ್ತೆ, ಮಿರರ್ ಇಮೇಜ್ ವೆರಿ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡುತ್ತೆ. ಇಲ್ಲಿ ಕೆಲಸ ಮಾಡೋದು ಮಿರರ್ ಇಮೇಜ್ ಜಾಸ್ತಿ. ನೀವು ಲೆಫ್ಟ್ ಅಲ್ಲಿರೋದನ್ನ ರೈಟ್ ಶಿಫ್ಟ್ ಮಾಡ್ತೀರಾ, ರೈಟ್ ಅಲ್ಲಿರೋದು ಲೆಫ್ಟ್ ಶಿಫ್ಟ್ ಮಾಡ್ತೀರಾ. ಅದಕ್ಕೂ ಮುಂಚೆ ಯಾವ ಪಾರ್ಟ್ ಎಂ ಟಿ ಇದೆ ಅದ್ ಕಡೆಗೆ ಫೋಲ್ಡ್ ಮಾಡಬೇಕು, ಆ ಪಾರ್ಟ್ ಅನ್ನ ಫೋಲ್ಡ್ ಮಾಡ್ಬೇಕು ಅನ್ನೋದು ನೆನಪಲ್ಲಿರ್ಲಿ. ಕ್ವಶನ್ಸ್ ಗಳು ಯಾವ ರೀತಿ ಬೇಕಾದ್ರೂ ಕೊಡ್ಬೋದು. ಸೊ ಏನು ಜನವರಿ 18ಕ್ಕೆ ನಡೀತಕ್ಕಂತ ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತಾ ಇದ್ದೀರಾ, ನಿಮಗೆ ಯಾವೆಲ್ಲ ಕ್ವಶನ್ಸ್ ಡೌಟ್ ಇದಾವೆ ಆ ಡೌಟ್ ಇರೋ ಕ್ವಶನ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ. ಯಾವುದೇ ಡೌಟ್ ಇಲ್ದಲೆ ಈ ಡೌಟ್ ಇಟ್ಕೊಂಡು ಕ್ಲಾಸ್ಗೆ ಹೋದ್ರೆ ಅಂದ್ರೆ ನಿಮ್ಗೆ ಕ್ವಶನ್ಸ್ ಕೂಡ ಬ್ಲಾಂಕ್ ಆಗಿ ನೀವು ಬಿಟ್ಟು ಬಂದ್ಬಿಡ್ತೀರಾ. ಸೊ ಯಾವುದೇ ಡೌಟ್ ಕ್ವಶನ್ಸ್ ಇದ್ರೆ ಕಳಿಸಿ, ನಾವಿದ್ದೀವಿ, ನಿಮ್ಮ ಸೊಲ್ಯೂಷನ್ಸ್ ಅನ್ನ ಕ್ಲಿಯರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು.